ನಿರ್ಮಲಾನಂದ ಸ್ವಾಮೀಜಿಗಳು ಇವರ ಗೇಮ್ ಚೇಂಜರ್ ಅಂದರು. ನಾನು ಜೈಲಲ್ಲಿ ಕೂತ್ಕೊಂಡಾಗ ಅದೇ ನಮ್ಕ ಬರ್ತಿತ್ತು, ಸ್ವಾಮೀಜಿ ಗೇಮ್ ಚೇಂಜರ್ ಅಂದ್ರಲ್ಲ, ಏನು ವಾಟ್ ಇಸ್ ಸಿ ಎಮ್ ಆಗೋ ಅಂತ ಹೇಳಿ ಚೆನ್ನಾಗಿರ್ತಾ ಇತ್ತು, ಗೇಮ್ ಚೇಂಜರ್ ಏನೋ ಗೇಮ್ ಚೇಂಜರ್. ಪ್ರತಿ ಬಾರಿ ಕಣ್ಮುಚ್ಕೊಂಡಾಗೂ ನಾನು ಆ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಈ ಟೋಲ್ಡ್ ಏನೊಬ್ಬ ಗೇಮ್ ಚೇಂಜರ್ ಅಂತಂದ್ರು. ಸ್ವಾಮೀಜಿ ಅವ್ರಿಗೆ ಈ ತರ ಅನ್ಸ್ಲಿಕ್ಕೆ ಕಾರಣ ಏನು? ರೆಡಿ ಅಂತ ಹೋಗಿ ಬಂದಲ್ಲ ಸರ್, ಈಗ ಆ ಟೈಮಲ್ಲಿ ಹೇಳಿದ್ರು ನನಗೆ ಎಲ್ಲ ಹೋಗಿ ಬಂದಲ್ಲ ಈಗ ಸರ್. ಎಲ್ಲದಕ್ಕೂ ಸರ್ 3 ಬಿಟ್ರೇನೆ ರಾಜಕೀಯಕ್ಕೆ ಬರೋಕ್ಕಾಗೋದು. ನಾನು 4 ಬಿಟ್ಟಿದ್ದೀನಿ, ಅವ್ರು 3 ಬಿಟ್ಟು ನಾನು 4 ಬಿಟ್ಟಿದ್ದೀನಿ. ಜೈಲಿಂದ ಎಷ್ಟು ಕಂಪ್ಲೇಂಟ್ ಬಂದಿದೆ ಅವ್ರ ಮೇಲೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ ಕೇಳಿ, ಎಷ್ಟು ಕಂಪ್ಲೇಂಟ್ ಬಂದಿದೆ ಕೊಡಗೇಳಿ ಪೊಲೀಸ್ ಅವ್ರ ಮೇಲೆ. CBI ಕೇಳಿ ಜೈಲಿಂದ ಎಷ್ಟು ಲೆಟರ್ ಹೋಗಿದೆ ಅಂತ. ಡೆಲ್ಲಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಎಷ್ಟು ಲೆಟರ್ ಹೋಗಿದೆ ಅಂತ ಜೈಲರ್ನ ಕೇಳಿ. ಯಾವ ರೀತಿ ಸರ್? ಎಲ್ಲ ರೀತಿ ಸೊ ಜಗದೀಶನ್ನ ನೀವು ಮೊಬೈಲ್ ಕಿತ್ಕೊಂಡಿರ್ಬೋದು, ಸ್ವಾತಂತ್ರ್ಯವನ್ನ ಕಿತ್ತು ಹೊಡೆ ಹಾಕಿರ್ಬೋದು, ನನ್ನ ಪೆನ್ನಿಗೂ ಮತ್ತೆ ಪೇಪರ್ಗೆ ಕಿತ್ಕೊಳಕ್ಕೆ ಅಧಿಕಾರ ಜೈಲಲ್ಲಿ ಕೂಡ ಇಲ್ಲ ಸರ್. ಅದು ನಾನು ಬರಿಬಹುದು. ಲೈವ್ ಬರ್ತೀರಾ, ವಿಡಿಯೋ ಮಾಡ್ತೀರಾ, ಪ್ರತಿದಿನ ಒಂದು ವಿಡಿಯೋದು ಆ ಹೋರಾಟ ಈ ಹೋರಾಟ ಏನೆಲ್ಲ ಮಾಡ್ತಾ ಇರ್ತೀರಾ. ಜೈಲಲ್ಲಿ ಹೆಂಗಿದ್ರಿ ನೀವು? ಜೈಲಲ್ಲಿ ಬರ್ಕೊಂಡಿದೆ ಸರ್. ಈಗ ಮೊಬೈಲ್ ಇರಲ್ವಲ್ಲ, ಆಯ್ತಾ ನಿಮ್ಗೆ ಇರಕ್ಕೆ ಅಂತ ಸರ್ ಕೊಡಗೇಳಿ ಪೊಲೀಸ್ ಅವ್ರಿಗೆ ಕೇಳಿ, ಜೈಲಿಂದ ಎಷ್ಟು ಕಂಪ್ಲೇಂಟ್ ಬಂದಿದೆ ಅವ್ರ ಮೇಲೆ ಅಂತ. ಪೊಲೀಸ್ ಕಮಿಷನರ್ ದಯಾನಂದ ಕೇಳಿ, ಎಷ್ಟು ಕಂಪ್ಲೇಂಟ್ ಬಂದಿದೆ ಕೊಡಗೇಳಿ ಪೊಲೀಸ್ ಅವ್ರ ಮೇಲೆ. CBI ಕೇಳಿ ಜೈಲಿಂದ ಎಷ್ಟು ಲೆಟರ್ ಹೋಗಿದೆ ಅಂತ. ಡೆಲ್ಲಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಎಷ್ಟು ಲೆಟರ್ ಹೋಗಿದೆ ಅಂತ ಜೈಲರ್ನ ಕೇಳಿ. ಯಾವ ರೀತಿ ಸರ್? ಎಲ್ಲ ರೀತಿ ಸೊ ಜಗದೀಶನ್ನ ನೀವು ಮೊಬೈಲ್ ಕಿತ್ಕೊಂಡಿರ್ಬೋದು, ಸ್ವಾತಂತ್ರ್ಯವನ್ನ ಕಿತ್ತು ಹೊಡೆ ಹಾಕಿರ್ಬೋದು, ನನ್ನ ಪೆನ್ನಿಗೂ ಮತ್ತೆ ಪೇಪರ್ಗೆ ಕಿತ್ಕೊಳಕ್ಕೆ ಅಧಿಕಾರ ಜೈಲಲ್ಲಿ ಕೂಡ ಇಲ್ಲ ಸರ್. ಅದು ನಾನು ಬರಿಬಹುದು. ಅದು ನನ್ನ ವ್ಯಕ್ತಪಡಿಸ್ಬೇಕಾದ್ರೆ ಮೊಬೈಲ್ ಇತ್ತು, ಅಲ್ಲಿ ಪೆನ್ನು ಪೇಪರ್ ಇದೆ, ಮೊಬೈಲ್ ಪೆನ್ನು ಪೇಪರ್ ಇದೆ ಸರ್. ನಮ್ಮ ದೇಶದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ. ಯಾಕೆ ಅಂತಂದ್ರೆ ಜೈಲಲ್ಲಿ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ. ನಮ್ಮ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಮೊಬೈಲ್ ಇಲ್ದಿರ್ಬೋದು, ಮೀಡಿಯಾ ಇಲ್ದಿರ್ಬೋದು, ನಮ್ಮ ಜನ ಇಲ್ದಿರ್ಬೋದು, ಪೆನ್ನು ಪೇಪರು ಲಿಬರ್ಟಿ ಇದ್ದೇ ಇದೆ ಸರ್. ಕೊಡಲೇಬೇಕು. ನಾನು ಅದು ಕೊಡಬೇಕು ಸರ್, ನೀವು ಅದು ಕೊಡ್ಬೇಕು ಸರ್. ಪ್ರತಿಯೊಬ್ಬ 140 ಕೋಟಿ ಜನರೂ ಕೂಡ ಆ ಸೌಲಭ್ಯವನ್ನು ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಈ ದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಸರ್. ಯಾರು ಕೊಡ್ಬೇಕಾಗಿಲ್ಲ ಸರ್. ಯಾವ ದಯಾನಂದ ಕೊಡ್ಬೇಕಾಗಿಲ್ಲ, ಯಾವ DGPನೂ ಕೊಡ್ಬೇಕಾಗಿಲ್ಲ. ನಾನು ನೋಡಿದೆ ಇವತ್ತಿನ DGPಗಳು ಏನಾಗ್ತಾ ಇದೆ. ನನ್ನನ್ನು ಕರ್ಕೊಂಡೋಗಿ ಒಳಗಡೆ ಹಾಕುವಂಥ ಪೊಲೀಸರು ಇದೇ ಬೆಂಗಳೂರಲ್ಲಿ ಸರ್ಕಾರಿ DGP ಕಾರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗೋದಂಗೆ ಗೊತ್ತಿಲ್ಲ ಅಂತಾರೆ. ಅಂದರೆ ನಾನು ಏನು ಹೇಳಬೇಕು ಸರ್? ಸರ್ಕಾರಿ ಕಾರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. 1-2 ಬಾರಿ ಅಲ್ಲ, 33 ಬಾರಿ. ಒಂದು ಸತಿ ಬಂದರೆ 15-20 ಕೋಟಿ. ನಾನು ಹೆಸರು ಹೇಳಕ್ಕೆ ಇಷ್ಟ ಇಲ್ಲ ಸರ್. ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ನಿಮ್ಮ ಕಾರನ್ನ ಬಳಸಿ ಸ್ಮಗ್ಲಿಂಗ್ ಮಾಡದೇ ಇದ್ರೆ ಗೊತ್ತಿಲ್ದಿರ ಕೂತ್ಕೊಂಡಿರೋ ಅಂತ ಭ್ರಷ್ಟ ಪೊಲೀಸರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಅನ್ನೋದಂದ್ರೆ ಅಮಾಯಕರ ಕತೆ ಏನು ಸರ್? ಈಗ ಅಮಾಯಕರ ಕತೆ ವ್ಯಥನೆ ಸರ್, ವ್ಯಥನೆ. DGPಗಳು ಪೊಲೀಸರು, ನನಗೆ ಯಾರಾದರೂ ಸಾವಾದರೆ, ಕೊಲೆ ಆದರೆ ತುಂಬ ನೋವಾಗುತ್ತೆ. ಬಟ್ ಸ್ಟಿಲ್ ಐ ವಾಂಟ್ ಟು ಪುಟ್ ಇಟ್ ಆನ್ ರೆಕಾರ್ಡ್. DGPಗಳು, ಪೊಲೀಸರುಗಳು, IPSಗಳು, ಪೊಲೀಸರು ಕಳ್ಳರಿಗೆ, ನಮ್ಮಂಥವ್ರಿಗೆ ಭಯ ಬೀಳಬೇಡಿ. ಮನೇಲಿ ಹೆಂಡತಿಗೆ ಭಯ ಬೀಳಿ. ಓಂ ಪ್ರಕಾಶ್ ಹೆಂಡತಿನೇ 24 ಸತಿ ಚುಚ್ಚಿ ಸಾಯಿಸಿದ್ದಾರೆ. ಕಾರಣ ಏನು? ಒಬ್ಬ DGPನ 24 ಬಾರಿ ಚುಚ್ಚಿ ಸಾಯಿಸ್ತಾರೆ ಸ್ವಂತ ಹೆಂಡತಿ. ಸರ್, ವೇರಿ ಸಿಸ್ಟಮ್ ಗೋಯಿಂಗ್. ದ DGP ಇಸ್ ನಾಟ್ ಸೇಫ್ ಆಫ್ಟರ್ ರಿಟೈರ್ಮೆಂಟ್. ಅಂದ್ರೆ ಪೊಲೀಸರು ಮನೇಲೇ ಸೇಫ್ ಅಲ್ಲ, ಹೆಂಡತಿ ಹತ್ರ ಅಂತ ಆಯ್ತು. ಬೇರೆಯವ್ರು ಬಿಟ್ಟಾಕಿ, ಕಳ್ಳರು ಪಲ್ಟರು ಬಿಟ್ಟಾಕಿ, ಸ್ವಂತ ಹೆಂಡತಿ ಕಾರ್ದ ಪುಡಿ ಹಾಕಿ 24 ನೋವಿದೆ, ಇಲ್ಲ ಅಂತ ಹೇಳ್ತಲ್ಲ. ಆ ಸಾವಿನ ಬಗ್ಗೆ ನನಗೆ ನೋವಿದೆ. ಯಾಕಂದ್ರೆ ಎಷ್ಟೇ ನಾವು ಕೊಟ್ಟರು ಕೂಡ ಆ ಸಾವನ್ನ ಆ ಜೀವನ ತರಲಿಕ್ಕಾಗಲ್ಲ. ಬಟ್ ನಡೆದ ಘಟನೆ ಇದೆಯಲ್ಲ ಸರ್, ಬೇರೆ ಯಾರು ಕೊಲೆ ಮಾಡಲಿಲ್ಲ, ಸ್ವಂತ ಹೆಂಡತಿ ಕೊಲೆ ಮಾಡೋದು ಸರ್. ಕಾರಣ ಏನು ಸರ್? ಭ್ರಷ್ಟಾಚಾರ, ದುರ್ಗೆಟ್ಟಿರೋ ವ್ಯವಸ್ಥೆ, ಆಮೇಲೆ ಬರೀ ದುರಾಡಳಿತ. ಒಂದು DGP ಕಾರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ, ಇನ್ನೊಬ್ಬ DGPನ ಮನೇಲಿ ಹೆಂಡತಿನೇ ಕೊಂದಾಗ್ತಾರೆ ಸರ್. ವಾಟ್ ಈಸ್ ದ ನಿದರ್ಶನ? ಏನು ನಿದರ್ಶನ ಕೊಟ್ಟಿ ಸರ್? ಅದು ಬೆಂಗಳೂರಲ್ಲೇ ಸರ್. ಈಗ ಇನ್ನೊಂದು, ನಾನು ಲಾಸ್ಟ್ ಟೈಮ್ ಮೀಟ್ ಆದಾಗ ನೀವು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ರೆ, CM ಆಗ್ತೀನಿ ಅಂತ ಹೇಳಿದೆ. ಅವಾಗ ನಾನು ಏನು ಹೇಳಿದ್ದೆ ಅಂದರೆ ಒಂದು ಮಾತು ನನಗೆ ನೆನಪಾಗ್ತದೆ. ಇಲ್ಲ ಸರ್, ಎಲ್ಲರೂ ಎದುರು ಹಾಕೋತೀರಾ, ಮುಂದೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಹೇಳಿ ಜೈಲಿಗೆ ಹೋಗು ರೆಡಿ ಅಂತ ಅಂದಿದ್ದು. ಹೋಗಿ ಬಂದಲ್ಲ ಸರ್. ಈಗ ಆ ಟೈಮಲ್ಲಿ ಹೇಳಿದ್ರು ನನಗೆ. ನೀವು ಹೋಗಿ ಬಂದಲ್ಲ ಈಗ ಸರ್. ಎಲ್ಲದಕ್ಕೂ ಸರ್ 3 ಬಿಟ್ರೇನೆ ರಾಜಕೀಯಕ್ಕೆ ಬರೋಕ್ಕಾಗೋದು. ನಾನು 4 ಬಿಟ್ಟಿದ್ದೀನಿ, ಅವ್ರು 3 ಬಿಟ್ಟು ನಾನು 4 ಬಿಟ್ಟಿದ್ದೀನಿ. ಅವಾಗ ಹೇಳಿದ್ರು ಯಾರೇನು ಜೈಲಿಗೆ ಹೋಗಿ ಬಂದಿಲ್ವಾ ಈಗಿರೋರು ಅಂತ ಹೇಳಿದ್ರು. ಸರಿ ಸರ್, ನಾವು ಎಲ್ಲರಿಗೂ ರೆಡಿ ಆಗ್ಬಿಟ್ಟು ಇಲ್ಲಿ ಬಂದು CM ಅಂತ ವರ್ಡ್ ಬರಬೇಕಾದ್ರೆ ತಮಾಷೆನಾ ಸರ್? ನಾನು
ಐ ವಾಂಟ್ ಟು ಟೆಲ್ ಆನ್ ರೆಕಾರ್ಡ್. ಸ್ವಾಮೀಜಿಗಳು ನಾನು ಕೇಳಿದೆ, ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡಿ ನಾನು ಏನಾಗ್ತೀನಿ ಹೇಳಿ ಅಂತಂದರೆ, ನಮ್ಮ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಇವರ ಗೇಮ್ ಚೇಂಜರ್ ಅಂದರು. ನಾನು ಜೈಲಲ್ಲಿ ಕೂತ್ಕೊಂಡಾಗ ಅದೇ ನಮ್ಕ ಬರ್ತಿತ್ತು, ಸ್ವಾಮೀಜಿ ಗೇಮ್ ಚೇಂಜರ್ ಅಂದ್ರಲ್ಲ, ಏನು ವಾಟ್ ಇಸ್ ಸಿ ಎಮ್ ಆಗೋ ಅಂತ ಹೇಳಿ ಚೆನ್ನಾಗಿರ್ತಾ ಇತ್ತು, ಗೇಮ್ ಚೇಂಜರ್ ಏನೋ ಗೇಮ್ ಚೇಂಜರ್. ಪ್ರತಿ ಬಾರಿ ಕಣ್ಮುಚ್ಕೊಂಡಾಗೂ ನಾನು ಆ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಈ ಟೋಲ್ಡ್ ಏನೊಬ್ಬ ಗೇಮ್ ಚೇಂಜರ್ ಅಂತಂದರು. ಸ್ವಾಮೀಜಿ ಅವ್ರಿಗೆ ಈ ಥರ ಅನಿಸ್ಲಿಕ್ಕೆ ಕಾರಣ ಏನು? ನನ್ನಲ್ಲಿ ಏನಾದರೂ ವಿಚಿತ್ರ ಇದೆಯಾ? ಗೇಮ್ ಚೇಂಜರ್ ಅಂದರೆ ಅವರ ಯೋಚನೆಯಲ್ಲಿ, ಯಾಕಂದರೆ ಈಸ್ ಎ ಗ್ರೇಟ್ ಸ್ಕಾಲರ್, ಇಂಟೆಲೆಕ್ಚುಯಲ್, ಒಂದು ಸಮಾಜದ ಒಂದು ದಿಕ್ಸೂಚಿ ಎಂದು ತಪ್ಪಾಲಾಗಬಹುದು. ಶ್ರೀ ಅವರು ಈಸ್ ಎ ಗ್ರೇಟ್ ಪರ್ಸನಾಲಿಟಿ. ಆ ಗ್ರೇಟ್ ಪರ್ಸನಾಲಿಟಿ ನನಗಂದಿದ್ದು ಡಿ ಕೆ ಶಿವಕುಮಾರ್ಗೆ ಸಿ ಎಂ ಆಗ್ತೀನಿ ಅಂತಂದ್ರು, ಅದು ಬೇರೆ ವಿಚಾರ, ಆಗ್ತಾರಲ್ಲ ಗೊತ್ತಿಲ್ಲ, ನನಗೆ ಬೇರೆ ವಿಚಾರ. ನನಗೆ ಮಾತ್ರ ಗೇಮ್ ಚೇಂಜರ್ ಅಂದರು. ಜೈಲಲ್ಲಿ ಪದೇ ಪದೇ ಅಂದರೆ ನಿನಗೆ ಕಷ್ಟ ಸಿಕ್ಕಾಕೊಂಡಾಗ ಅದನ್ನು ನಿನ್ನ ನಿಭಾಯಿಸುವಂಥ ಶಕ್ತಿ ನಿನಗಿದೆ ಅಂತ ಮಠಕ್ಕೆ ಹೋದಾಗ ಸ್ವಾಮೀಜಿಗಳು ನನಗೆ ಅದನ್ನು ಏನಕ್ಕೆ ಕೇಳೋದು ಗೊತ್ತಿಲ್ಲ, ಬಟ್ ಆ ಜೈಲಲ್ಲಿ ಪದೇ ಪದೇ ನನಗೆ ಅದು ಜ್ಞಾಪಕ ಬರೋದು. ಪಾಸಿಬ್ಲಿ ಆ ವರ್ಲ್ಡು ನನ್ನನ್ನು ವಾಪಸ್ ಕರ್ಕೊಂಬರ್ಲಿಕ್ಕೆ ತುಂಬ ಹೆಲ್ಪ್ ಮಾಡ್ತು. ನಾವು ಜೈ ಗುರುದೇವ, ಧನ್ಯವಾದಗಳು. ನಿಜವಾಗ್ಲೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಶ್ರೀ ನಿರ್ಮಲ ನಿಜವಾಗ್ಲೂ ನಿಮ್ಮ ಆ ಒಗಟಿನ ಮಾತು ಜೈಲಲ್ಲಿ ನನಗೆ ಪದೇ ಪದೇ ಜ್ಞಾಪಕ ಬರೋದು. 98 ದಿವಸ ಕನಿಷ್ಠ ಒಂದು 1000 ಸತಿ ಆ ವರ್ಡ್ಗೆ ಅರ್ಥ ಹುಡ್ಕೊಂಡು ಹೊರಟೆ. ಸ್ವಾಮೀಜಿ ಯಾಕಂದ್ರು ನನಗೆ, ಸ್ವಾಮೀಜಿ ಗೇಮ್ ಚೇಂಜರ್ ಅಂತ ಯಾಕಂದ್ರು ಅಂತ. ಬಟ್ ಗೊತ್ತಾಯಿತು ಅಂತಂದರೆ, ನಾನು ರಿಲೀಸ್ ಆದಾಗ ಗೊತ್ತಾಯಿತು, ಎಸ್ ಈ ಮೆಂಟ್ ದಟ್. ಏನೇ ಕಷ್ಟದಲ್ಲಿ ಏನೇ ಚಕ್ರವಲ್ಲಿ ನೀನು ತಗೊಂಡು ಹಾಕಾರೋ ನಿನ್ನ ಗೇಮ್ ಚೇಂಜ್ ಮಾಡೋ ಶಕ್ತಿ ಇದೆ ಅಂತ. ನಿಜವಾಗ್ಲೂ ಆ ಒಂದು ಪದವನ್ನು ಅವರ ಬಾಯಿಯಲ್ಲಿ ನಾವೇ ಅದೃಷ್ಟವಂತರು. 98 ದಿವಸಗಳ ನಂತರ ನಾನು ರಿಲೀಸ್ ಆದ್ಮೇಲೆ ಅದಕ್ಕೆ ಅರ್ಥ ಸಿಕ್ತು. ಗೇಮ್ ಚೇಂಜರ್ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನಾದ್ರು ಗೇಮ್ ಚೇಂಜ್ ಆಗ್ಬೋದಾ? ನೀವೇ ಅದಕ್ಕೆ ಕಾರಣ ಆಗ್ಬೋದಾ? ಅಲ್ಲ, ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅದೇನು ಹೇಳ್ತಾರಲ್ಲ, ಸಣ್ಣ ಜನ ದೊಡ್ಡ ಮಾತು ಅಂದಂಗೆ, ದೊಡ್ಡವ್ರು ಹೇಳಿದ ಒಂದು ಮಾತಿಗೆ ನಾನು 3 ತಿಂಗಳು ಅರ್ಥ ಹುಡುಕ್ದೆ. ರಿಲೀಸ್ ಆದಾಗ ಅರ್ಥ ಗೊತ್ತಾಯ್ತು. ಅದಂದ್ರೆ ನಿನ್ನಲ್ಲಿ ದೊಡ್ಡ ಶಕ್ತಿ ಇದೆ ಅಂತ. ಆಮೇಲೆ ನಿನಗೆ ಅದನ್ನೆಲ್ಲ ನಿಭಾಯಿಸಿ ಹೊರಗಡೆ ಬರೋವಂಥದ್ದು ಅಥವಾ ಅಂಥದ್ದಿದೆ ನಿನಗೆ ಅಂತ ಮೋಸ್ಟ್ಲಿ. ಯಾಕಂದರೆ ಈಸ್ ನಾಟ್ ಎ ಸ್ಮಾಲ್ ಮ್ಯಾನ್. ಅವರೇ ಸಣ್ಣ ವ್ಯಕ್ತಿ ಅಲ್ಲ, ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಅವರು. ನಮ್ಮ ಜಾತಿಗೆ ಸೀಮಿತವಾದಂಥ ಮಠ ಅಲ್ಲ. ಯಾಕಂದರೆ ಬಾಲಗಂಗಾಧರ ಸ್ವಾಮೀಜಿ ಅವರು ಕಟ್ಟಿದ್ದು ನನಗೆ ಗೊತ್ತಿದೆ. ಸಣ್ಣ ಪುಟ್ಟ ವಿಚಾರವೂ ಗೊತ್ತಿದೆ ಅವ್ರಿಗೆ, ಯಾವ ಮಠದಲ್ಲಿ ನಡ್ಕೊಂಬಂತು ಅಂತ. ಆ ಸಣ್ಣ ಮಠ, ಜೈಲಲ್ಲೂ ಕೂಡ ಆ ಮಠದಲ್ಲಿ ಓದಿರುವಂಥ ವ್ಯಕ್ತಿಗಳು ಸಿಕ್ಕರು ನನಗೆ. ಚೀಫ್ ಮೆಡಿಕಲ್ ಆಫೀಸರ್ ಹರ್ಷವರ್ಧನ್ ಕೂಡ ಅದೇ ಮಠದಲ್ಲಂತೆ ಓದಿದ್ದು. ಹಿಂಗೆ ಸಾರ್ ಎಟ್ಟರೆ ಹಿಂಗೆ ಕರ್ಕೊಂಡೋಗೋದು, ಜಗದೀಶ್ ನಾವು ಊಟ ಮಾಡಿ ಡಾಕ್ಟರ್ ಅದೇ ಅಂತಂದರು. CCP ಚಂದನ್ ಕೂಡ ಅದೇ ಮಾಡ್ತಾರೆ. ಸರ್, ನಾನು ಸಮಾಜದ ಯಾವುದೇ ದಿಕ್ಕಿಗೆ ಹೋದ್ರು ಕೂಡ ಆ ಮಠದಲ್ಲಿ ಓದಿದ್ದೀವಿ ಅಂತ ದಿನಕ್ಕೆ ಒಬ್ರು ಅಂತ ಸಿಗ್ತಾರೆ. ಆ ಮಟ್ಟದ ಮಠ ಇದೆ ಸರ್. ನಾವು ಊಹೆಗೂ ಮೀರಿದಂಥ ಒಂದು ದೊಡ್ಡ ಶಕ್ತಿ ಅದು. ಅದಕ್ಕೊಂದು ಐ ಥಿಂಕ್ ಈಸ್ ಎ ಗ್ರೇಟ್ ಮ್ಯಾನ್. ಬಟ್ ಅವ್ರು ಯಾಕೆ ಆ ಮಾತಂದ್ರು ಅಂತ ಆ ಮೂಮೆಂಟಲ್ಲಿ ಗೊತ್ತಾಗಲಿಲ್ಲ. ಬಟ್ ಆ ಜೈಲಲ್ಲಿ ಒಂಟಿಯಾಗಿ ಕೂತ್ಕೊಂಡಾಗ ಆ ನಿರ್ಮಲಾನಂದ ಸ್ವಾಮೀಜಿಯವರ ಆ ಒಂದು ಪದ ನನಗೆ ಪದೇ ಪದೇ ಕಾಡ್ತಾ ಇತ್ತು, ಇವರ ಗೇಮ್ ಚೇಂಜರ್ ಅಂತ. ಪಾಸಿಬ್ಲಿ ನನ್ನ ಮೈಂಡನ್ನ ಅದು ಐ ಥಿಂಕ್ ಅದು ಕ್ರಿಯೇಟ್ ಮಾಡ್ತಾ ಇತ್ತು ಅನಿಸುತ್ತೆ ಮೋಸ್ಟ್ಲಿ. ಐ ಥಿಂಕ್ ಗ್ರೇಟ್ ಟೈಮ್ ಸರ್.